ಈಗ ನಿಮ್ಮ ರಕ್ಷೆ ಕೇವಲ ಭಗವಂತ ಇಂದ್ರನಿಂದ ಸಾಧ್ಯ. ಇವನ ಪೂಜೆ ಮತ್ತು ಅರ್ಚನೆಯೇ ನಿಮ್ಮ ರಕ್ಷಣಾ ಮಂತ್ರ. ನೀವು ತ್ಯಾಗ ಮಾಡದಿದ್ದರೆ ಗೋವರ್ಧನದ ಪೂಜೆಯ ವಿಚಾರ ಭಸ್ಮವಾಗುವಿರಿ. ಎಲ್ಲ ಚಿತೆಯ ಮೇಲೆ ಶವ ಉರಿದಂತೆ ನೀವೆಲ್ಲ ಭಸ್ಮವಾಗುವುದು ಖಂಡಿತ. ಭಸ್ಮ. ಅಯ್ಯೋ ಕಾಪಾಡಿ, ಮೈ ಉರಿತಿದೆ. ಅಯ್ಯೋ ಯಾರಾದ್ರೂ ಕಾಪಾಡಿ. ಕಾಪಾಡಿ, ಮೈ ಉರಿತಿದೆ. ಯಾರಾದ್ರೂ ಕಾಪಾಡಿ ನಮ್ಮನ್ನ. ಯಾರಾದ್ರೂ ಕಾಪಾಡಿ. ಇದೆಂತ ಅನರ್ಥ ಆಗ್ತಿದೆ. ಅಯ್ಯೋ ಅಮ್ಮ, ಉರಿತಾ ಇದೆ, ಎಲ್ಲ ಉರಿತಾ ಇದೆ. ಇದು ರಾತ್ರಿ ಅಲ್ಲ 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 ಇದು ರಾತ್ರಿಯಲ್ಲಿ ಸೂರ್ಯ ಉದಯದ ಉತ್ಸವ. ಮತ್ತು ರಾತ್ರಿಯಲ್ಲಿ ಸೂರ್ಯ ಉದಯಿಸುವಂತೆ ಮಾಡಿ ನಾನು ನನ್ನ ಶಕ್ತಿಯನ್ನು ಪ್ರಮಾಣಿಸಿ ತೋರುತ್ತೇನೆ. ಕೇವಲ ಮನುಷ್ಯರಿಗಲ್ಲ, ಬದಲಿಗೆ ಸಂಪೂರ್ಣ ಸೃಷ್ಟಿಗೆ ನನ್ನ ಶಕ್ತಿಯ ಆಭಾಸವಾಗಲಿದೆ. ಇನ್ನು ಈ ಸೃಷ್ಟಿಯಲ್ಲಿ ಯಾರೂ ಅಂತಹ ಸಾಹಸ ಮಾಡುವುದಿಲ್ಲ. ಈ ಭಗವಂತ ಇಂದ್ರನನ್ನೇ ವಿರೋಧಿಸುವಷ್ಟು. ಹೇಳು, ಪ್ರಯತ್ನ ಮಾಡಿ. ನಂದರಾಜ ಇನ್ನು ಎಷ್ಟು ಅಂತ ಸಹಿಸ್ಕೋತಾರೆ ಇದನ್ನ. ನಂದರಾಜ, ಇನ್ನಿವರನ್ನು ಕಾಪಾಡೋಕೆ ಒಂದೇ ಉಪಾಯ ಇರೋದು, ಎಲ್ರನ್ನೂ ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಕು. ಆದ್ರೆ ಸೂರ್ಯನ್ ತಾಪದ ಮಧ್ಯದಲ್ಲೇ ಯಾರು ಇವ್ರನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ? ಬಜರಂಗಿ, ಎಲ್ರೂ ಸೂರ್ಯ ದೇವನಿಗೆ ಹೆದರಿದ್ದಾರೆ. ನೀನೇ ಇವರಿಗೆಲ್ಲ ಸಹಾಯ ಮಾಡಬೇಕು. ಕ್ಷಮೆ ನೀಡಿ ಪ್ರಭು, ಆದರೆ ನಾನು ನಿಮ್ಮ ಆಜ್ಞೆಯ ಅನುಸರಣೆ ಮಾಡುವಂತಿಲ್ಲ. ಈಗ ನಾನು ದೇವಿಗೆ ನೀಡಿದ ವಚನದಲ್ಲಿ ಬಂಧಿಸಲ್ಪಟ್ಟಿದ್ದೇನೆ ಪ್ರಭು. ನಾನು ನಿಮ್ಮ ಮಾತು ಕೇಳಲಾರೆ ಮತ್ತು ಈ ಸಮಯದಲ್ಲಿ ಏನೂ ಮಾಡಲಾರೆನು. ನಿಮ್ಮ ಶಬ್ದ ಪ್ರಭು ನನ್ನ ಕಿವಿ ತಲುಪುವಲ್ಲೇ ನಿಷ್ಫಲವಾಗುತ್ತವೆ. ಬಜರಂಗಿ ಅಣ್ಣ, ನನ್ನ ವಚನದಿಂದ ನಿಮ್ಗೆ ಮುಕ್ತಿ ಕೊಡ್ತಿದ್ದೀನಿ. ನೀವು ಅಚ್ಚರಿ ಪಡೋ ಅಗತ್ಯ ಇಲ್ಲ ಬಜರಂಗಿ ಅಣ್ಣ. ನಾನೇ ಹೇಳ್ತಾ ಇದ್ದೀನಿ, ಕೃಷ್ಣ ಹೇಳ್ದಂಗೆ ನೀವು ಮಾಡ್ಬಿಡಿ. ಹೋಗು ಬಜರಂಗಿ, ಎಲ್ರನ್ನೂ ಸುರಕ್ಷಿತವಾದ ಜಾಗಕ್ಕೆ ತಲುಪಿಸಬೇಕು. ಆದ್ರೆ ಅದು ಹೇಗ್ ಸಾಧ್ಯ? ಬಜರಂಗಿಗೆ ಎಲ್ಲಾನು ಸಾಧ್ಯ. ಬಜರಂಗಿಗೆ ಶಕ್ತಿನೂ ಇದೆ, ವೇಗನೂ ಇದೆ. ನನ್ನ ಅದನ್ನ ನೋಡಿದ್ದೆ. ನೀವು ನಿಶ್ಚಿಂತೆಯಿಂದಿರಿ. ನನ್ನ ಪ್ರಭು ಕೃಪೆಯಿಂದ ನಾನು ನಿಮ್ಮನ್ನೆಲ್ಲ ಸುರಕ್ಷಿತ ಜಾಗಕ್ಕೆ ಸೇರಿಸ್ತೀನಿ. ಸರಿ, ಹಾಗಾದ್ರೆ ಮೊದ್ಲು ಹೆಂಗಸರ ಮಕ್ಕಳನ್ನ ಮನೆ ಒಳಗಡೆ ಬಿಡಿ. ಬನ್ನಿ. ಎಲ್ರಿಗಿಂತ ಮೊದಲು ಈ ರಾಧೆನ ಕರ್ಕೊಂಡೋಗು. ಇಲ್ಲ ರಾಧೆ, ನೀನೇನಾದ್ರೂ ಅಪಾಯದಲ್ಲಿದ್ರೆ ನನ್ ಧ್ಯಾನ ನಿನ್ ಮೇಲೆ ಇದ್ದು ಬಿಡತ್ತೆ. ಆ ಕಾರಣಕ್ಕೆ ನನ್ ಮನ್ಸಲ್ಲಿ ಯಾವ ಯೋಚನೆನೂ ಬರೋದೇ ಇಲ್ಲ. ಮಕ್ಕಳೇ, ಹುಷಾರು. ಹಾ ಮಕ್ಳೇ, ಗಟ್ಟಿಯಾಗಿ ಹಿಡ್ಕೊಳ್ಳಿ, ಮಧ್ಯ ಬೀಳ್ಬೇಡಿ. ಮಕ್ಕಳೇ, ಭಯಭೀತರಾಗೋ ಯಾವ ಅಗತ್ಯನೂ ಇಲ್ಲ. ನನ್ಗೆ ಎಲ್ಲಿ ತನಕ ನನ್ನ ಪ್ರಭುವಿನ ಆಶೀರ್ವಾದ ಇರತ್ತೋ ಸ್ವತಃ ಭಯನೂ ನನ್ನೋಡಿ ಭಯಪಡುತ್ತೆ. ಜೈ ಶ್ರೀರಾಮ್. ಇದೇನು
ಹನುಮಂತ ಈ ವೃಂದಾವನ ವಾಸಿಗಳಿಗೆ ಸಹಾಯ ಮಾಡಿ ನನ್ನ ಉದ್ದೇಶ ಪೂರ್ತಿಯಲ್ಲಿ ಅಡ್ಡಿ ಮಾಡುತ್ತಿದ್ದಾನೆ. ಆದರೆ ಹನುಮಂತ, ನೀನಷ್ಟೇ ಅಲ್ಲ, ನನ್ನ ಪ್ರಕೋಪದಿಂದ ವೃಂದಾವನ ವಾಸಿಗಳನ್ನು ಯಾರೂ ಕಾಪಾಡಲಾಗದು. ಎಲ್ರು ಶಾಂತವಾಗಿರಿ. ಆದಷ್ಟು ಬೇಗನೆ ನೀವೆಲ್ಲ ಮನೆ ಒಳಗಿರ್ತೀರಾ. ವೃಂದಾವನ ವಾಸಿಗಳೇ, ನನ್ನ ತಾಪದಿಂದ ನಿಮ್ಮ ಶರೀರ ಮಾತ್ರವಲ್ಲ, ಎಂದು ನಿಮ್ಮ ಆತ್ಮವು ಸುಡಲಿದೆ. ಇದೆಲ್ಲ ಹೇಗಾಯ್ತು? ಇಷ್ಟು ತಾಪವನ್ನು ಗಂಧರ್ವ ಮತ್ತು ದೇವತೆಗಳು ಸಹಿಸಲಾರರು. ಆದರೂ ಈ ಸಾಧಾರಣ ಮನುಷ್ಯರು ಹೇಗೆ ನನ್ನನ್ನು ಪರಾಜಿತಗೊಳಿಸಿದರು? ನಿಸ್ಸಂದೇಹವಾಗಿ ಇದು ಹನುಮಂತನ ಕಾರ್ಯವೇ. ಆದರೆ ಹನುಮಂತ, ನೀನು ಇನ್ನೂ ಅಧಿಕ ಸಮಯದವರೆಗೆ ಇವರಲ್ಲಿ ಯಾರನ್ನೂ ಕಾಪಾಡಲು ಸಾಧ್ಯವಿಲ್ಲ. ನಂಗೆ ಅನ್ಸ್ತಿದೆ, ಇಂದ್ರದೇವಂಗೆ ಕೋಪ ತರಿಸಿ ನಾವೆಲ್ಲ ತುಂಬಾ ದೊಡ್ಡ ತಪ್ಪು ಮಾಡಿದ್ವಿ. ಅವನ್ ಕೋಪದ ಕಾರಣಕ್ಕೆ ನಾವಿದನ್ನೆಲ್ಲ ಸಹಿಸ್ಕೋಬೇಕಾಗಿದೆ. ಮತ್ತೀಗ ನಮ್ ತಪ್ಪಿಂದಾಗಿ ಗೋವರ್ಧನ ಇದನ್ನೆಲ್ಲ ಸಹಿಸ್ಕೋಬೇಕಾಗಿದೆ. ನಂದರಾಜ, ಇಂದ್ರದೇವನ ಕೋಪದಿಂದ ಈಗ ನಮ್ಮನ್ನ ಯಾರು ಕಾಪಾಡ್ತಾರೆ? ಇಂದ್ರದೇವನ ಕೋಪದಿಂದ ಈಗ ಇಂದ್ರದೇವ ಮಾತ್ರ ನಮ್ಮನ್ನು ರಕ್ಷಿಸಲು ಸಾಧ್ಯ. ಈಗ ಇಂದ್ರದೇವನೇ ನಮ್ಮನ್ನೆಲ್ಲ ಕಾಪಾಡಬೇಕು. ಈ ತರ ತಮ್ಮ ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪ ಪಟ್ಟು ಅಪ್ಪ ತಮ್ಮ ಭಕ್ತಿ ದೀಪನೇ ಆರಿಸ್ತಾ ಇದ್ದಾರೆ. ಇದೇ ದೀಪ ಅದ್ರ ಜೊತೆಗೆ ಇವರೆಲ್ಲರ ಮನ್ಸಲ್ಲೂ ಬೆಳಕು ಕೊಡ್ತಾ ಇತ್ತು. ಇವತ್ತು ಕೃಷ್ಣ ಎಷ್ಟು ಬೇಸರದಲ್ಲಿದ್ದಾನೆ. ಅವನು ಎಲ್ಲರಿಗೂ ಸರಿಯಾದ ದಾರಿ ತೋರಿಸ್ತಿದ್ದ, ಆದ್ರೆ ಕಷ್ಟ ಬರ್ತಿದ್ದ ಹಾಗೆ ಎಲ್ಲರೂ ಹೆದರುತ್ತಿದ್ದಾರೆ. ಇಂಥ ಹೊತ್ತಲ್ಲಿ ನಾನೇ ಕೃಷ್ಣಂಗ್ ಧೈರ್ಯ ತುಂಬಬೇಕು. ಪ್ರಭು ಎಲ್ಲಾ ವೃಂದಾವನ ವಾಸಿಗಳ ದುಃಖ ನೋಡಿ ದುಃಖಿಸುತ್ತಿದ್ದಾರೆ. ದೇವಿ ಪ್ರಭುವಿನ ದುಃಖಕ್ಕೆ ಮರುಗುತ್ತಿದ್ದಾರೆ. ಇನ್ನು ಮುಂದೆ ಏನಾಗುವುದೋ ಕಾದು ನೋಡಬೇಕು. ಜೈ ಶ್ರೀರಾಮ. ನಾನು ಭಗವಂತ ಕಂಸ ಮತ್ತು ಭಗವಂತ ಕಂಸ ಸೋಲುವುದಿಲ್ಲ. ಯಾವುದಾದರೂ ಮಾರ್ಗವಿರಲೇಬೇಕು. ಆ ವಿಷ್ಣುವಿನ ಭಾಗ್ಯದ ಪುಸ್ತಕವನ್ನು ಪಡೆಯಲು ಯಾವುದಾದರೂ ಸಂಕೇತ. ಈ ರಕ್ಷಾಸೂತ್ರ ನಿನ್ನನ್ನು ಸದಾಕಾಲ ರಕ್ಷಿಸುತ್ತದೆ ಕಂಸ. ನೀನು ನಿನ್ನ ಈ ದೌರ್ಬಲ್ಯಗಳ ಮೇಲೆ ನಿಯಂತ್ರಣವಿಡಬೇಕು. ಆಗ ವಿಜಯ ನಿನ್ನದಾಗುತ್ತದೆ. ಎಲ್ಲ ಸಮಸ್ಯೆಗೂ ಪರಿಹಾರವಿದೆ ಭಗವಂತ ಕಂಸನ ಬಳಿ. ಓ ಚಕ್ರಧಾರಿ,
ಈಗ ಭಗವಂತ ಕಂಸ ನಿನ್ನ ಭವಿಷ್ಯ ನೋಡುತ್ತಾನೆ ಮತ್ತು ನಿರ್ಣಯಿಸುತ್ತಾನೆ ಅದರಲ್ಲಿ ಏನಾಗಬೇಕು ಮತ್ತು ಆಗಬಾರದೆಂದು. ವಿಷ್ಣುವಿನ ಭಾಗ್ಯ ಫಲ. 3 ಲೋಕಗಳ ಅಧಿಪತಿ ಈಗ ನನ್ನ ಮುಷ್ಟಿಯಲ್ಲಿ. ಓ ವಂಚಕ, ವೈಕುಂಠದಿಂದ ನಿನ್ನ ನಿರ್ಗಮನ ನಿರ್ಧಾರವಾಯಿತು. ವಿಷ್ಣು ಶ್ರೀ ವಿಷ್ಣುವಿನ ಭಾಗ್ಯ. ಇನ್ನು ನೀನಿಲ್ಲ ವಿಷ್ಣು, ನೀನಿನ್ನು ಬ್ರಹ್ಮ. ಶ್ರೀ ಕಂಸ, ಭಗವಂತ ಕಂಸನ ಭಾಗ್ಯ. ವಿಷ್ಣುವಿನ ಭಾಗ್ಯ ಅಧ್ಯಯನ ಮಾಡುವುದಕ್ಕೂ ಮುನ್ನ ನಾನು ನನ್ನ ಭಾಗ್ಯದ ಅಧ್ಯಯನ ಮಾಡಬೇಕು. ಕೃಷ್ಣ, ಕೃಷ್ಣ, ನನ್ನ ಮಾತು ಕೇಳು. ಕೃಷ್ಣ, ಇವತ್ ನಾನು ಏನೇನ್ ಮಾಡಿದ್ನೋ ಅದಕ್ಕೆ ನಂಗೆ ಶಿಕ್ಷೆ ಅಂತೂ ಆಗ್ಲೇಬೇಕು. ಇವತ್ ನನಗೆ ಕೋಪ ಬಂದಿದ್ದ ಕಾರಣದಿಂದ ನಿನಗ್ ಸಹಾಯ ಮಾಡಕ್ಕೆ ಬಜರಂಗಿ ಅಣ್ಣನ್ ಕಷ್ಟ ಆಯ್ತು. ನಾನು ಅವರಿಂದ ಭಾಷೆ ತಗೋಬಾರ್ದಾಗಿತ್ತು. ಈ ಬೆತ್ತದಿಂದ ನನಗ್ ಶಿಕ್ಷೆ ಕೊಡು, ಇಲ್ಲ ಈ ಕವಣೆಯಿಂದ ಕಲ್ಲು ಹೊಡೆದು ನಾನೆಲ್ಲ ಮಡ್ಕೆನೂ ಹೊಡೆದ್ ಬಿಡು. ಇಲ್ಲ ಅಂದ್ರೆ ಈ ಮುಳ್ಳಿಂದ ಚುಚ್ಚಿ ನನಗೆ ನೋವು ಕೊಡು. ಇಲ್ಲ ರಾಧಿ, ನಾನಂತೂ ಕನ್ಸಲ್ಲೂ ನಿನ್ಗೆ ನೋವು ಕೊಡೋದಿಲ್ಲ. ಮತ್ ನೀನ್ ನಿಜವಾಗ್ಲೂ ನೋವು ಮಾಡಕ್ಕೆ ಹೇಳ್ತಿದ್ಯಾ? ನಿನ್ ಕಷ್ಟ ಆದ್ರೆ ಅದ್ರ ನೋವು ನನ್ಗಾಗಲ್ವಾ ರಾಧಿ? ಇದು ನಿಜ ಆಗಿದ್ರೆ ನಿಂಗೆ ಅಂತ ನಾನ್ ಕೊಟ್ಟ ಹಾರನ ಯಾಕೆ ಮಾರ್ಬಿಟ್ಟೆ? ಎಷ್ಟು ಪ್ರೀತಿಯಿಂದ ನಿನಗ್ ಕೊಟ್ಟಿದ್ದೆ. ನೀನ್ ಹೇಳ್ತಿರೋದೇನು ರಾಧಿ? ನೀನ್ ನನಗೇನಂದೆ? ಈ ಹಾರ ಕಾಡಿಗೆ ಹೋದಾಗ ಬಿದ್ದೋಯ್ತು ಅಂತ. ಆದ್ರೆ ಆ ವ್ಯಾಪಾರಿ ನನಗೆಲ್ಲ ಹೇಳ್ದ. ಹೇಗ್ ನೀನು ಸ್ವಲ್ಪ ಹಣಕ್ಕೋಸ್ಕರ ಇದನ್ನ ಆ ವ್ಯಾಪಾರಿಗೆ ಮಾರ್ದೆ ಅಂತ. ವ್ಯಾಪಾರಿ? ಸರಿ ರಾಧೆ, ಇದನ್ನ ಹೇಳು, ಆ ವ್ಯಾಪಾರಿ ನೋಡಕ್ ಹೇಗಿದ್ದ? ಖಂಡಿತ ಇದೆಲ್ಲ ಇಂದ್ರದೇವಂದೇ ಕೆಲ್ಸ. ಈಗೇನ್ ಯೋಚಿಸ್ತಿದ್ಯಗಲ್ಲ? ಏನೂ ಇಲ್ಲ ರಾಧೆ, ನಾನು ಏನ್ ಯೋಚಿಸ್ತಿದ್ದೆ ಅಂದ್ರೆ ನೀನು ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ. ನೀನ್ ಕೊಟ್ಟಿದ್ದ ಹಾರ ಅಲ್ಲ ಇದು. ಇದು ಆ ಮಾಲೆ ಅಲ್ದಿದ್ರೆ ಮತ್ತಿನ್ಯಾವುದು? ನೋಡು ಕೃಷ್ಣ, ಸುಳ್ಳು ಹೇಳ್ಬೇಡ. ಇದು ಅದೇ ಹಾರ, ನಿನಗ್ ಕೊಟ್ಟಿದ್ದು. ಈ ಹಾರನ ನಾನೇ ನನ್ ಕೈಯಾರೆ ಮಾಡಿದ್ದೆ. ದೇವಿ, ನಾನೊಮ್ಮೆ ಈ ಹಾರ ನೋಡ್ಲಾ? ಹಾ, ಬರೀ ನೋಡೋಕ್ ಮಾತ್ರ.
ದೇವಿ, ಈ ದೃಶ್ಯವನ್ನು ನೋಡಿ ನಿನಗೇನಾದರೂ ಸ್ಮರಣೆಯಾಯಿತೆ? ಖಂಡಿತವಾಗಿ ಪ್ರಭು. ತ್ರೇತಾಯುಗದಲ್ಲಿ ರಾಮ ಸೀತೆಯ ಅವತಾರದಲ್ಲಿಯೂ ಸೀತೆ ಹೀಗೆಯೇ ಹನುಮಂತನಿಗೆ ಹಾರ ನೀಡಿದ್ದಳು. ಆಗ ಹನುಮಂತ ಇದೇ ರೀತಿ ಆ ಮುತ್ತಿನ ಹಾರವನ್ನು ದೂರ ಎಸೆದಿದ್ದ. ನಾರಾಯಣ ನಾರಾಯಣ. ಆದರೆ ಮಾತೆ, ಹನುಮಂತ ಅಂತಹ ಅನರ್ಥ ಮಾಡಿದ್ದೇಕೆ? ನೀವಿದೇನ್ ಮಾಡಿದ್ರಿ? ಈ ಹಾರನ ನಾನು ನನ್ನ ಕೈಯಾರೆ ಮಾಡಿದ್ದೆ, ಗೊಲ್ಲಂಗೋಸ್ಕರ. ಇದನ್ನ ನೀವು ಹರಿದ್ ಬಿಟ್ರಾ? ದೇವಿ, ಈ ಹಾರದಲ್ಲಿ ಪ್ರೀತಿ ಇಲ್ಲ, ಬದ್ಲಿಗೆ ಮೋಸ ಇದೆ. ಪ್ರೇಮ ಇರೋದು ಈ ಹಾರದಲ್ಲಿ ದೇವಿ. ಈ ಹಾರ ನಿಮ್ಮ ಹತ್ರ ಹೇಗ್ ಬಂತು? ನಾರಾಯಣ ನಾರಾಯಣ. ಕೃಷ್ಣನ ಲೀಲೆ ಅಪಾರವಾದದ್ದು ಪ್ರಭು. ಆದರೆ ಪ್ರಭು, ಕೃಷ್ಣನು ಈ ಸತ್ಯವನ್ನೂ ತಿಳಿಸುತ್ತಾನೆ. ಭಜರಂಗಿ ಬೇರಾರು ಅಲ್ಲ, ಬದಲಿಗೆ ಭಜರಂಗಬಲಿ ಹನುಮಂತನೆಂದು. ತಾಳ್ಮೆ ಇರಲಿ ದೇವರ್ಷಿ. ಹೇಗೆಲ್ಲ ಕೃಷ್ಣನ ಲೀಲೆಗಳು ಘಟಿಸಲಿವೆಯೋ ಅದೇ ರೀತಿ ನೀವು ಕೂಡ ಅದರ ಆನಂದ ಪಡೆಯಿರಿ. ಸತ್ಯವಚನ ಪ್ರಭು, ಸತ್ಯವಚನ. ರಾಧೆ, ಬಜರಂಗಿಗೆ ಯಾರನ ನಾನೇ ಕೊಟ್ಟಿದ್ದು. ನೀನ್ ಕೊಟ್ಟಿದ್ದ ಗೊಲ್ಲ? ಹಾ ರಾಧೆ, ಅವತ್ ನಾನ್ ನಿಂತರನೆ ಕಾಡಲ್ಲಿ ಇವನ್ನ ನೋಡ್ದಾಗ ಇವನು ಏಕಾಂಗಿಯಾಗಿ ಕೂತಿದ್ದ. ಇವನನ್ನ ಇವ್ರ ಅಣ್ಣ ಅತ್ತಿಗೆ ನೆನ್ಪು ಕಾಡ್ತಾ ಇತ್ತು. ಆಗ ನನ್ಗೆ ಇವನ್ನ ನೋಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಇವನ್ ನೋವು ಕಡಿಮೆ ಆಗ್ಲಿ ಅಂತ ನಾನು ಇವನ್ ಜೊತೆ ಮಾತಾಡ್ದೆ. ಕೊನೆಗೆ ಹೊರಟಾಗ ಇವನ್ ನೆನ್ಪಿಗೆ ಏನಾದ್ರೂ ಕೊಡಕ್ ಹೇಳ್ದ. ಯಾವುದಾದ್ರೂ ಗುರ್ತಲ್ಲ ದೇವಿ. ಎಂತ ನೆನ್ಪಿನ ಗುರ್ತ್ ಕೇಳಿದೆ ಅಂದ್ರೆ ಅದು ಇವರಿಗೆ ಎಲ್ಲಕ್ಕಿಂತ ಹೆಚ್ಚು ಇಷ್ಟದ್ದಾಗಿರ್ಬೇಕು. ಇವರ ಹೃದಯಕ್ಕೆ ಹತ್ರ ಇರೋದಾಗಿರ್ಬೇಕು. ಆಗ ದೇವಿ ಇವರು ನನಗೆ ಈ ಹಾರ ಕೊಟ್ಟಿದ್ದು. ನನ್ನ ಕ್ಷಮಿಸ್ಬಿಡು ಗೊಲ್ಲ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ನಿನ್ ಮೇಲೆ ಸಂದೇಹ ಪಟ್ಟೆ. ರಾಧೆ, ನಿನ್ನಿಂದ ಆಗಿರೋ ತಪ್ಪು ಅದು ತಿಳಿದೇ ಆಗಿದ್ದು. ಅದಕ್ಕೆ ಕ್ಷಮೆ ಕೇಳೋ ಅಗತ್ಯ ಏನಿಲ್ಲ ಬಿಡು. ಸೂರ್ಯದೇವ, ನೀನು ಹೀಗೆ ಅಸಫಲನಾಗಿ ಹೇಗೆ ಮರಳಿ ಬಂದೆ? ಸಾಧಾರಣ ವೃಂದಾವನ ವಾಸಿಗಳನ್ನು ನಿನ್ನ ತಾಪದಿಂದ ಭಯಪಡಿಸಲಾಗಲಿಲ್ಲ. ಅವರಿಂದ ನಿನ್ನ ಪರಾಜಯ ಸ್ವೀಕಾರ ಮಾಡಿ ಒಬ್ಬ ಹೇಡಿಯಂತೆ ಹೇಗೆ ಮರಳಿದೆ ನೀನು? ನಾನು ನನ್ನ ಸಮಸ್ತ ಶಕ್ತಿಯ ಪ್ರಯೋಗ ಮಾಡಿದೆ ದೇವರಾಜ. ಆದರೆ ಅಲ್ಲಿ ನೋಡಿದರೆ ಪ್ರಕೃತಿ ಹನುಮಂತನ ಜೊತೆ ವೃಂದಾವನ ವಾಸಿಗಳಿಗೆ ಸಹಾಯ ಮಾಡುತ್ತಿರುವಂತಿದೆ. ಆದರೆ ನಾನು ಭಗವಂತ ಇಂದ್ರ, ದೇವತೆಗಳ ರಾಜ. ಈ ರೀತಿ ಹನುಮಂತ ಅಥವಾ ಪ್ರಕೃತಿಯಿಂದ ನನ್ನ ಪರಾಜಯವನ್ನು ನಾನು ಸ್ವೀಕರಿಸುವುದಿಲ್ಲ. ಹನುಮಂತನಿಗೆ ನನ್ನ ಶಕ್ತಿಗಳ ಪರಿಚಯವಿಲ್ಲ, ಹಾಗಾಗಿ ನನ್ನ ದಾರಿಗೆ ಅಡ್ಡಿಯಾಗಿದ್ದಾನೆ. ಆದರೀಗ ನಾನು ವೃಂದಾವನ ವಾಸಿಗಳಿಗೆ ಎಂಥ ಶಿಕ್ಷೆ ನೀಡುವೆನೆಂದರೆ ಆ ಹನುಮಂತ ಎಂದಿಗೂ ಮರೆಯಬಾರದು. ಪ್ರಕೃತಿ ಜೊತೆ ಆಟ ಆಡಿ ಇಂದ್ರದೇವ ಎಲ್ಲ ನೈತಿಕತೆ ಮತ್ತೆ ಮರ್ಯಾದೆನ ಉಲ್ಲಂಘನೆ ಮಾಡಿದ್ದಾನೆ. ಇವಾಗ ಅವಶ್ಯಕತೆ ಆಗಿರೋದು ಅವನಿಗೆ ಅರ್ಥ ಮಾಡಿಸೋದು, ಮತ್ತವನು ಈ ತರ ತಪ್ಪು ಮಾಡಬಾರ್ದು. ಈ ಕಾರ್ಯದಲ್ಲಿ ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ ಪ್ರಭು? ನೀನು ಸೂರ್ಯಂಗೆ ಏನ್ ಅರ್ಥ ಮಾಡಿಸ್ಬೇಕಂದ್ರೆ ಅವನು ಈ ಇಂದ್ರಂಗೆ ಸಹಾಯ ಮಾಡಿ ಅವನ ಒಳಗಿರೋ ಅಹಂಕಾರನ ಹೆಚ್ಚಿಸಿದಾನೆ. ನಿಮ್ಮ ಆಜ್ಞೆ ಪ್ರಭು.
ಜೈ ಶ್ರೀರಾಮ. ಹನುಮಂತನನ್ನು ಎದುರಿಸುವುದು ಕಠಿಣ. ಸೂರ್ಯದೇವ, ಸಂಶಯದಿಂದ ಪರಾಜಿತನಾದೆಯಾ? ಇಲ್ಲ ದೇವರಾಜ, ನನ್ನ ಮನದಲ್ಲಿ ಯಾವ ಸಂಶಯವೂ ಇಲ್ಲ. ಭಯವಿದೆ? ಖಂಡಿತವಾಗಿಯೂ ಇಲ್ಲ. ಮಹಾನ್ ಮತ್ತು ಸರ್ವಶಕ್ತಿವಂತ ರಾಜ, ನೀವು ಯಾರಿಗೂ ಕಡಿಮೆ ಇಲ್ಲ. ನೀವಿದ್ದಾಗ. ಸೂರ್ಯದೇವ, ಹೀಗೆ ಹೇಳಿ ಅಪರಾಧ ಮಾಡಿದ್ದೀಯ ನೀನು. ನಾನು ಯಾವುದೇ ತಕ್ಕಡಿಯಲ್ಲಿ ತೂಗುವ ಭಗವಂತ ಅಲ್ಲ, ಜಗತ್ತಿನ ಒಬ್ಬನೇ ಏಕಮಾತ್ರ ಅವಿರೋಧ ಭಗವಂತ. ಕ್ಷಮಿಸಿ ದೇವರಾಜ, ನನ್ನ ಆಶಯವೂ ಅದಷ್ಟೇ. ಕ್ಷಮಿಸಿದೆ, ಹೊರಡು. ಮತ್ತು ಇನ್ನು ಯಾವ ಸಂಶಯ ತರ್ಕವಿಲ್ಲದೆ ನಿನ್ನ ರಾಜ ನೀಡಿರುವ ಕಾರ್ಯವನ್ನು ನಿರ್ವಹಣೆ ಮಾಡು. ತಮ್ಮಾಜ್ಞೆ ದೇವರಾಜ. ಯುಗಗಳಿಂದ ಅವಿರೋಧ ರಾಜನಾಗಿದ್ದೇನೆ ಮತ್ತು ಮುಂದೆಯೂ ನಾನೇ ಇರುವೆ. ಯಾರೂ ಕೂಡ ಬದಲಿಸರು ನನ್ನ. ಆ ವೃಂದಾವನ ವಾಸಿ ಮತ್ತು ಆ ಹನುಮಂತ, ಹಾಗೆ ಕೃಷ್ಣನು, ಸ್ವರ್ಗದ ಹಕ್ಕು ಕೇವಲ ನನ್ನದು. ಕೇವಲ ನನ್ನದು. ಸೂರ್ಯೋದಯ ಆಗ್ತಿದೆ ಅಂದ್ರೆ ಭಯ ಆಗ್ತಾ ಇದೆ. ಎಲ್ಲಿ ಇವತ್ತು ನಿನ್ನೆ ಹಾಗೇನೆ ಸೂರ್ಯನ್ ತಾಪ ಹೆಚ್ಚಾದ್ರೆ ಏನ್ ಮಾಡೋದು? ಯಾರು ಕಾಪಾಡ್ತಾರೆ ನಮ್ಮನ್ನ ಇಂದ್ರದೇವನ ಕೋಪದಿಂದ? ಹನುಮಂತ, ಹನುಮಂತ ಕಾಪಾಡ್ತಾನೆ ನಮ್ಮನ್ನ. ಕಂದ, ನೀನಿದೇನ್ ಹೇಳ್ತಿದ್ಯಾ? ಹನುಮಂತ ಹೇಗ್ ಕಾಪಾಡ್ತಾರೆ ನಮ್ಮನ್ನ? ಹೇಗ್ ತದೇ ಕಾಪಾಡಲ್ಲ ಅಮ್ಮ, ನೀನೇ ಹೇಳ್ತೀಯಲ್ವಾ, ಹನುಮಂತ ಸಂಕಟ ಮೋಚನ, ಅವನು ಪರಿಹರಿಸದೇ ಇರೋ ಅಂತ ಯಾವ ಸಮಸ್ಯೆನೂ ಇಲ್ಲ. ಅದಕ್ಕೆ ನನ್ಗಂತೂ ಪೂರ್ತಿ ನಂಬಿಕೆ ಇದೆ. ಈಗ ನಾವೆಲ್ಲ ಸೇರ್ಕೊಂಡು ಒಳ್ಳೆ ಮನ್ಸಿಂದ ಒಟ್ಟಾಗಿ ಹನುಮಂತನ ಸಹಾಯಕ್ಕೆ ಕೇಳ್ಕೊಂಡ್ರೆ ಅವ್ನ್ ಖಂಡಿತ ನಮ್ಮೆಲ್ರ ಸಹಾಯ ಮಾಡ್ತಾನೆ ಅಮ್ಮ. ಕೃಷ್ಣ ನಿಜ ಹೇಳ್ತಿದ್ದಾನೆ ಯಶೋದೆ. ಅದಕ್ಕೆ ನಾವು ಹನುಮಂತನ ಆರಾಧನೆ ಮಾಡಬೇಕು. ಎಲ್ರು ಏನಂತೀರಾ? ಪವನ ಪುತ್ರ ಹನುಮಂತನಿಗೆ ಜೈ. ಪವನ ಪುತ್ರ ಹನುಮಂತನಿಗೆ ಜೈ. ಇದ್ದಕ್ಕಿದ್ದಂತೆ ನನಗೆ ಅಶಕ್ತನಂತೆ ಏಕೆ ಅನಿಸುತ್ತಿದೆ? ಓಂ ಅಂತರಿಕ್ಷಾಯ ನಮಃ. ತೀವ್ರಗತಿಯಿಂದ ಸೂರ್ಯದೇವ, ತೀವ್ರಗತಿಯಿಂದ.
ನೀನು ಪೃಥ್ವಿವಾಸಿಗಳ ಬಹಳ ಸಮೀಪ ಹೋಗು. ಎಷ್ಟು ಸಮೀಪವೆಂದರೆ ಅವರ ಅವಸ್ಥೆ ನೀರಿಲ್ಲದ ಮೀನಿನಂತೆ ಭಯಾನಕವಾಗಲಿ. ಆಗಲೇ ಅವರೆಲ್ಲ ಭಗವಂತ ಇಂದ್ರನ ಚರಣವನ್ನು ಹಿಡಿದು ತಮ್ಮ ತಪ್ಪು ಒಪ್ಪುವುದು. ಸ್ವಾರ್ಥಿ ಮನುಷ್ಯರು ನನ್ನ ಕೋಪದಿಂದ ಮುಕ್ತಿಯ ಭಿಕ್ಷೆ ಬೇಡುತ್ತಾರೆ. ಆಗ ನಾನು ಅದರ ವಿಚಾರ ಮಾಡುವೆ. ಅವರಿಗೆ ಭಿಕ್ಷೆ ನೀಡುವುದೋ ಬಿಡುವುದೋ? ನಿಲ್ಲು, ನಿಲ್ಲಿಸು. ಇದು ನನ್ನ ಭಾಗ್ಯದ ಪುಸ್ತಕವೇ. ಯಾವ ಪುಸ್ತಕವನ್ನು ಮೊದಲು ಓದಲಿ? ನನ್ನ ಭಾಗ್ಯವನ್ನು ಮೊದಲು ತಿಳಿಯಲೇ, ಅಥವಾ ಆ ವಂಚಕನ ಭಾಗ್ಯದಲ್ಲೇನಿದೆ ಅದನ್ನು ಮೊದಲು ಓದಲೇ? ವಿಷ್ಣುವೋ ಇಲ್ಲ ನನ್ನದೋ? ನನ್ನದು, ನನ್ನದು. ನನ್ನ ಭಾಗ್ಯ ಅರಿಯುತ್ತೇನೆ. ಓಂ ಕಂಸಾಯ ನಮಃ. ಇಷ್ಟೊಂದು ತೀವ್ರ ಪ್ರಕಾಶ! ಭಗವಂತ, ಕಂಸನ ಪುಸ್ತಕ ಪ್ರಕಾಶವೂ ಇರುತ್ತದೆ. ಭಗವಂತ ಕಂಸನಿಗೆ ಭಗವಂತ ಕಂಸನಿಗೆ ಜೈ. ಭಗವಂತ ಕಂಸನಿಗೆ. ಈಗೇನು? ಎಲ್ಲಿಯವರೆಗೂ ಓಡುವೆ ವಿಷ್ಣು? ಎಂದಿಗೂ ಹೀಗಾಗದು. ಇಲ್ಲ, ಭಗವಂತ ಕಂಸನಿಗೆ ಹೀಗಾಗಲಾರದು. ಹಾಗೆ ಆಗಲು ನಾನು ಬಿಡಲಾರೆ. ವಂಚಕ, ನಾನು ನನ್ನ ಭಾಗ್ಯ ಫಲದ ಅಂತಿಮ ಅಧ್ಯಾಯವನ್ನೇ ಹರಿಯುತ್ತೇನೆ. ಏಕೆ ಹರಿಯುತ್ತಿಲ್ಲ ವಿಷ್ಣು? ಸುಟ್ಟು ಭಸ್ಮ ಮಾಡುತ್ತೇನೆ ಈ ಪುಸ್ತಕವನ್ನು. ಸುಳ್ಳು ಮಾಡುತ್ತೇನೆ ನನ್ನ ಭವಿಷ್ಯವನ್ನು. ಈಗಲೂ ಆಟವಾಡುತ್ತಿದ್ದೆ ನನ್ನ ಜೊತೆ. ಚಕ್ರಧಾರಿ ವಿಷ್ಣು, ನೀನು ಅದೆಷ್ಟೇ ಮೋಸ ಮಾಡಿದರು ನೀನು ಸಫಲನಾಗಲು ಬಿಡಲಾರೆ. ಮತ್ತು ನಿನ್ನ ಪುಸ್ತಕವನ್ನು ಕೂಡ. ನನ್ನ
ನನ್ನ ಮಾರ್ಗದಿಂದ ಹಿಂದೆ ಸರಿ ಹನುಮಂತ. ನೀವೀಗ ಸರಿಯಬೇಕು ಸೂರ್ಯದೇವ, ಏಕೆಂದರೆ ನೀವು ಅನುಚಿತ ಮಾರ್ಗದಲ್ಲಿ ಹೊರಟಿದ್ದೀರಿ. ಹನುಮಂತ, ನೀನು ಪ್ರಕೃತಿಯ ನಿಯಮಕ್ಕೆ ವಿರುದ್ಧ ಕಾರ್ಯ ಮಾಡುತ್ತಿರುವೆ. ನೀವೀಗ ಮಾಡುತ್ತಿದ್ದದ್ದು ಮಧ್ಯರಾತ್ರಿಯಲ್ಲಿ ಉದಯಿಸುವುದು, ಪೃಥ್ವಿಗೆ ಇಷ್ಟೊಂದು ಸಮೀಪ ಹೊರಟಿದ್ದು, ಇದು ಸರಿಯೇನು? ಇದು ನನ್ನ ಧರ್ಮ. ಧರ್ಮವಲ್ಲ, ಇದು ಅಧರ್ಮ. ನನ್ನ ರಾಜನ ಆಜ್ಞೆಯನ್ನು ಪಾಲಿಸುವುದು ಅಧರ್ಮವಾಗದು ಹನುಮಂತ. ನನ್ನ ದಾರಿ ತಡೆದು ನೀನು ಅಧರ್ಮ ಮಾಡುತ್ತಿರುವೆ. ನನ್ನ ಮಾರ್ಗದಿಂದ ಹಿಂದೆ ಸರಿ. ಎಂದಿಗೂ ಮಾರ್ಗ ಬಿಡಲಾರೆ. ಏಕೆ? ಏಕೆಂದರೆ ಸೂರ್ಯದೇವ, ನಾನೂ ಕೂಡ ಆಜ್ಞೆಯ ಪಾಲನೆ ಮಾಡುತ್ತಿರುವೆ. ಅವರ ಅಧಿಕಾರ ಸಂಪೂರ್ಣ ಬ್ರಹ್ಮಾಂಡದ ಮೇಲಿದೆ. ಪ್ರಣಾಮ ಪ್ರಭು. ಯಾರದು? ಯಾರೊಂದಿಗೆ ಮಾತನಾಡುತ್ತಿರುವೆ? ಅವರನ್ನು ನೋಡಲು, ತಿಳಿಯಲು ಮತ್ತು ಅರಿತುಕೊಳ್ಳಲು ನೀವೀಗ ಧರ್ಮದ ಮಾರ್ಗದಲ್ಲಿ ಸಾಗಬೇಕಾಗುತ್ತದೆ. ನನಗೆ ಆದೇಶ ನೀಡುವುದಕ್ಕೆ ನೀನ್ಯಾರು? ನಿಮ್ಮಯ ಶುಭ ಚಿಂತಕ, ಮತ್ತು ಇದು ನಿಮ್ಮ ಅಂತಿಮ ಅವಕಾಶ ಸೂರ್ಯದೇವ. ಅನ್ಯಥಾ ಅತೀತ ಮತ್ತೆ ನಿಮ್ಮನ್ನು ತಡೆಯಲಿದೆ. ಒಂದು ಬಾರಿ ತಡೆದಿದ್ದೆ ಉದಯವಾಗದಂತೆ ಇನ್ನೊಮ್ಮೆ ತಡೆಯುವೆ. ನಾರಾಯಣ ನಾರಾಯಣ. ಪ್ರಭು, ನೀವು ನನಗೆ ಹೇಳಿದ್ದು ನೆನಪಿದೆ. ಬಾಲ್ಯಾವಸ್ಥೆಯಲ್ಲಿ ಹನುಮಂತ ಸೂರ್ಯದೇವನನ್ನು ಕೆಂಪು ಹಣ್ಣು ಎಂದುಕೊಂಡು ಸೇವಿಸಿಬಿಟ್ಟಿದ್ದ. ಆದರೆ ಪ್ರಭು, ಪವನಪುತ್ರ ಹನುಮಂತನು ಸೂರ್ಯದೇವನನ್ನು ಉದಯಿಸದಂತೆ ಯಾವಾಗ ತಡೆದಿದ್ದ? ಈ ಕಥೆ ನನಗೆ ತಿಳಿಯದು ಪ್ರಭು. ದೇವರ್ಷಿ, ಹನುಮಂತನಂತಹ ಭಕ್ತ ಯಾರಿರುವರು ಈ ಸೃಷ್ಟಿಯಲ್ಲಿ? ಸತ್ಯವಚನ ಪ್ರಭು. ಹನುಮಂತನಂತಹ ಭಕ್ತರು ಈ ಸೃಷ್ಟಿಯಲ್ಲಿ ಯಾರೂ ಇಲ್ಲ, ಮತ್ತೆ ಮುಂದೆ ಯಾರೂ ಸಿಗರು. ನಿಸ್ವಾರ್ಥ ಭಕ್ತಿಯು ಅಂಜನಿ ಪುತ್ರ ಹನುಮಂತನಿಗೆ ಮಾತ್ರ ಪ್ರಭು. ನಾರಾಯಣ ನಾರಾಯಣ. ಇದೇ ಕಾರಣವು ದೇವರ್ಷಿ, ಆ ಹನುಮಂತ ತನ್ನ ಆರಾಧ್ಯ ದೈವ ಪ್ರಭು ಶ್ರೀರಾಮನ ಭಕ್ತಿಯಲ್ಲಿ ಯಾವುದೇ ಸೀಮೆಯನ್ನು ದಾಟಿ ಬಿಡುತ್ತಾನೆ. ಪ್ರಕೃತಿಯ ಯಾವುದೇ ನಿಯಮವನ್ನು ಬದಲಿಸುತ್ತಾನೆ ಹನುಮಂತ. ಹನುಮಂತ ಹಾಗೆ ಎಂದು ಮಾಡಿದ ಪ್ರಭು? ದೇವರ್ಷಿ, ತ್ರೇತಾಯುಗದಲ್ಲಿ ಲಕ್ಷ್ಮಣ ಎಂದು ಮೂರ್ಛಿತನಾಗಿದ್ದನೋ ಆಗ ಆ ಸಮಯದಲ್ಲಿ ಇದು ಅವಶ್ಯಕವಾಗಿತ್ತು. ಆ ಸೂರ್ಯನ ಉದಯ ಆಗುವ ಮೊದಲು ಹನುಮಂತನು ಸಂಜೀವಿನಿ ಬೇರನ್ನ ಹುಡುಕಿ ತರಬೇಕಿತ್ತು. ಮತ್ತು ಆಗ ಹನುಮಂತನು ಆ ಸೂರ್ಯನನ್ನು ಬರದಂತೆ ತಡೆದು ಸಂಪೂರ್ಣ ಸೃಷ್ಟಿಯನ್ನೇ ಸ್ತಬ್ಧ ಮಾಡಿಬಿಟ್ಟಿದ್ದ. ಇದ್ದಕ್ಕಿದ್ದಂತೆ ರಾತ್ರಿ ಹೇಗಾಯ್ತು? ಸೂರ್ಯದೇವ ಎಲ್ಲ ಹೋಗ್ಬಿಟ್ಟ? ನಿಂತರೆ ಮೃತ್ಯುವೇ ಸೂರ್ಯದೇವ, ಮುಂದೆ ತೆರಳು. ಇದು ಭಗವಂತ ಇಂದ್ರನ ಆದೇಶ, ಮುಂದೆ ಹೊರಡು. ಅತ್ತ ದರಿ ಇತ್ತ ಪುಲಿ. ಈಗ ಮುಂದೆ ಸಾಗಿದರೆ ಹನುಮಂತನ ಜೊತೆ ಯುದ್ಧ, ಹಿಂದೆ ಸರಿದರೆ ದೇವರಾಜನ ಕೈಯಿಂದ ವಧೆ. ಯುದ್ಧದಲ್ಲಿ ವೀರಗತಿ ಪಡೆಯುವುದೇ ಶ್ರೇಷ್ಠ. ಆಕಾಶದ ಬಣ್ಣ ಹೇಗೆ ಬದಲಾಗ್ತಿದೆ? ಈ ಬದಲಾವಣೆ ಯಾವ ಅಪಾಯದ ಸಂಕೇತನೋ? ಈ ಅನರ್ಥದ ಪರಿಣಾಮ ಅನುಭವಿಸಲು ಸೂರ್ಯದೇವ ಸಿದ್ಧರಾಗಿ ಬಿಡಿರಿ. ಜೈ ಶ್ರೀರಾಮ.
ಇದೆ ನಂದರಾಜ. ಒಮ್ಮೆ ಸೂರ್ಯ ಉದಯ ಆಗ್ತಾನೆ, ಮತ್ತಿನ್ನೊಮ್ಮೆ ಅಸ್ತ. ಇದಕ್ಕೇನ್ ಕಾರಣ ಇರಬಹುದು? ನನಗೂ ಏನು ತೋಚ್ತಾ ಇಲ್ಲ ಯಶೋದೆ. ಎಲ್ಲದರ ಹಿಂದೆ ಏನ್ ಕಾರಣ ಇದೆಯೋ? ಮಾವ ಈ ಗೊಲ್ಲನ್ ನೋಡಿದ್ರ ಭಕ್ತಿಲಿ ಮೈ ಮರ್ತು ಬಿಟ್ಟಿದ್ದಾನೆ. ಇಷ್ಟೊಂದು ದೊಡ್ಡ ಘಟನೆ ನಡೀತಾ ಇದ್ರೂನು ಇವನ್ ಧ್ಯಾನ ವಿಚಲಿತಾನೇ ಆಗ್ತಿಲ್ಲ. ನಮಗ್ ತೊಂದ್ರೆ ಆಗ್ತಿದ್ರು ಇವನಿಗೇನು ಅನ್ನಿಸ್ತಿಲ್ಲ. ರಾಧೆ, ಭಕ್ತಿಯ ಮೂಲ ಸ್ವರೂಪ ಇದೆ. ಕೃಷ್ಣನ್ ಭಕ್ತಿನ ನಾವೆಲ್ಲ ಕಲ್ತ್ಕೊಳ್ಬೇಕಾಗಿದೆ. ನಾವೆಲ್ಲರೂ ಹನುಮಂತನ ಆರಾಧನೆ ಮಾಡೋಣ. ಇವರು ಸಂಕಟ ಮೋಚನ, ನಮ್ಮೆಲ್ಲರ ಎಲ್ಲ ಸಂಕಟ ದೂರ ಆಗುತ್ತೆ. ಬನ್ನಿ. ಸೂರ್ಯದೇವ, ಇದನ್ನು ನನ್ನ ಅಂತಿಮ ಎಚ್ಚರಿಕೆ ಎಂದುಕೊಳ್ಳಿ. ಆದರೀಗ ನಿನಗೆ ನನ್ನ ಶಕ್ತಿಯ ಪರಿಚಯವಿಲ್ಲ ಹನುಮಂತ. ಎಚ್ಚರಿಕೆಗೆ ಶಿಕ್ಷೆ ಪಡೆಯಲು ಸಿದ್ಧನಾಗಿ ಬಿಡು. ಶ್ರೀರಾಮ, ನಿನಗೆ ಹೀಗೆಲ್ಲ ತಿಳಿಯದು ಸೂರ್ಯದೇವ. ಜೈ ಶ್ರೀರಾಮ. ಹನುಮಂತ, ಬಿಡು ನನ್ನ. ಹನುಮಂತ, ಹನುಮಂತ, ಬಿಡು ನನ್ನ. ಹನುಮಂತ, ಈಗ ನೀನು ಸೂರ್ಯನ ಹೀಗೆ ತಿರುಗಿಸ್ತಾ ಇದ್ರೆ ಇಂದ್ರನ್ ಸಿಂಹಾಸನನೇ ಬಿದ್ದೋಗ್ಬಿಡತ್ತೆ. ಅರ್ಥವಾಯಿತು ಪ್ರಭು. ಜೈ ಶ್ರೀರಾಮ. ಇಂದ್ರನ ಸಿಂಹಾಸನ ಹೇಗೆ ನಡುಗುತ್ತಿದೆ? ಯಾರು ಮಾಡಿದ್ದು ಈ ತಪ್ಪನ್ನು? ಸೂರ್ಯದೇವ, ನಿನ್ನ ಶಕ್ತಿಯನ್ನು ಪ್ರದರ್ಶಿಸಿ ಎಲ್ಲರನ್ನು ಭಸ್ಮ ಮಾಡು, ಭಸ್ಮ ಮಾಡು. ಜೈ ಶ್ರೀರಾಮ. ಆಕಾಶದಲ್ಲಿ ಕಪ್ಪು ನೆರಳು. ಇದು ಯಾಕೆ ಹೀಗಾಗ್ತಾ ಇದೆ? ಸೂರ್ಯನ ಬೆಳಕಲ್ಲಿ ಈ ಕಪ್ಪು ನೆರಳನ್ನ ನಾವಿದೇ ಮೊದಲನೇ ಬಾರಿಗೆ ನೋಡ್ತಿರೋದು. ಯಾವ ರೀತಿಲಿ ಅನರ್ಥ ಆಗತ್ತೋ ಗೊತ್ತಿಲ್ಲ. ಪ್ರಕೃತಿಯ ಈ ಪರಿವರ್ತನೆಯಿಂದ ಪ್ರತಿ ಸಲನೂ ನಮ್ಗೇನೇ ಅಪಾಯ ಬಂದ್ರು ಕೃಷ್ಣ ಅದನ್ನ ದೂರ ಮಾಡ್ತಿದ್ದ. ಆದ್ರೆ ಈ ಸಲ ಯಾಕೆ ಹೀಗ್ ಸುಮ್ನೆ ಕೂತ್ಬಿಟ್ಟಿದ್ದಾನೆ? ಇವನೇನ್ ಮಾಡ್ತಿದ್ದಾನೆ ಅಂತ ನಂಗ್ ಅರ್ಥನೇ ಆಗ್ತಿಲ್ಲ.